ಬೈ ಎಲೆಕ್ಷನ್ಗೆ ಇನ್ನೇನು ಕೇವಲ ಒಂದೇ ದಿನ ಬಾಕಿ ಇರುವಂತದ್ದು. ಹಾಗಾಗಿ ಕೊನೆ ದಿನ ಅಖಾಡದಲ್ಲಿ ಇದೀಗ ಭರ್ಜರಿಯಾಗಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಘಟಾನುಘಟಿ ನಾಯಕರು, ಅದು ಕಾಂಗ್ರೆಸ್ ಇರಲಿ ಅಥವಾ ಬಿಜೆಪಿನೇ ಇರಲಿ, ಲಿಂಗಾಯತ ಮತಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಣ್ಣಾಕಿದ್ದಾರೆ. ಈಗ ಬೈ ಎಲೆಕ್ಷನ್ ಅಖಾಡದಲ್ಲಿ ಕೊನೆಯ ದಿನ ಭರ್ಜರಿ ಮತಬೇಟೆ ನಡೀತಾ ಇದೆ. ಲಿಂಗಾಯತ ಮತಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಕಣ್ಣಾಕಿದ್ದಾರೆ. ದಿಗ್ಗಜ ಪಡೆಯ ತಂತ್ರಕ್ಕೆ ಪಂಚಮಸಾಲಿ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಸಿಎಂ. ವೀರಣ್ಣ ಚರಂತಿಮಠಗೆ ಬಲ ತುಂಬಲು ಇದೀಗ ಕಣಕ್ಕೆ ಇಳಿದಿರುವಂತದ್ದು ಬಿಎಸ್ವೈ. ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ಮತ್ತು ಯತ್ನಾಳ್ ಟೀಮ್ ಮತಭೇಟಿ ಮಾಡುತ್ತಿದೆ. ಈಗ ಚರಂತಿಮಠ ಪರವಾಗಿ ಪಂಚಮಸಾಲಿ ಮುಖಂಡರ ಸಭೆ ನಡೆಸಿದ್ದಾರೆ. ಅಹಿಂದ ಲೀಡರ್ ನವನಗರದ ಖಾಸಗಿ ಹೋಟೆಲ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ವಿಜಯಾನಂದ ಕಾಶಪ್ಪನವರ್ ನೇತೃತ್ವದಲ್ಲಿ ನಡೆದಿರುವಂತಹ ಮಹತ್ವದ ಸಭೆ ಇದು. ಬಿಆರ್ ಪಾಟೀಲ್, ವಿನಯ್ ಕುಲಕರ್ಣಿ, ವೀಣಾ ಕಾಶಪ್ಪನವರ್ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಸಭೆಯಲ್ಲಿ. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಮತ ನೀಡುವ ಕುರಿತು ಕಾರ್ಯವ್ಯೂಹವನ್ನ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಹೇಗೆಲ್ಲ ಮತಗಳನ್ನ ಸೆಳಿಬೇಕು, ಇನ್ನೇನು ಒಂದೇ ದಿನ ಬಾಕಿ ಇರೋವಂಥದ್ದು, ಕೆಲವೇ ಗಂಟೆಗಳಲ್ಲಿ ಈ ಒಂದು ಮತ ಪ್ರಚಾರ, ಮತಭೇಟೆ ಎಲ್ಲವೂ ಕೂಡ ಮುಗಿಸಬೇಕು. ಹಾಗಾಗಿ ಇವತ್ತು ಕೊನೆಯ ದಿನ ಈ ಒಂದು ಪ್ರಚಾರಕ್ಕೆ ಏನೆಲ್ಲ ಮಾಡಬೇಕು ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಇಷ್ಟು ದಿನ ಅಲ್ಪಸಂಖ್ಯಾತರ ಮತಗಳ ಮೇಲೆ ಕಣ್ಣು ಹಾಕಿದಂತಹ ಸಿಎಂ ಈಗ ಪಂಚಮಸಾಲಿಯಲ್ಲೂ ಕೂಡ ಇದನ್ನೇ ಮಾಡ್ತಿದ್ದಾರೆ. ಅಂತಂದ್ರೆ ಲಿಂಗಾಯತ ಮತಗಳ ಮೇಲೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಣ್ಣು ಹಾಕಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ದಿಗ್ಗಜ ಪಡೆಯ ತಂತ್ರಕ್ಕೆ ಪಂಚಮಸಾಲಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಸಿಎಂ ಈಗ. ಅದರಲ್ಲೂ ಕೂಡ ವಿಶೇಷವಾಗಿ ವೀರಣ್ಣ ಚರಂತಿಮಠ ವಿರುದ್ಧವಾಗಿ ಇರುವಂತಹ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರವಾಗಿ ಹೇಗೆಲ್ಲ ಇವರು ಮತಭೇಟೆ ಮಾಡಬೇಕು, ಏನೆಲ್ಲ ಸಭೆಗಳನ್ನ ಮಾಡಬೇಕು, ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಇವತ್ತು ಘಟಾನುಘಟಿಗಳು ನಾಯಕರು ಸೇರಿ ಈ ಸಭೆಗಳನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಘಟಾನುಘಟಿ ನಾಯಕರು ಈ ಸಭೆಗಳನ್ನ ಮಾಡ್ತಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಬಿಎಸ್ವೈ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ವಿಶೇಷವಾಗಿ ಯತ್ನಾಳ್ ಟೀಮ್ ಈಗ ಮತಭೇಟೆಯನ್ನ ಮಾಡ್ತಾ ಇದೆ. ಪಂಚಮಸಾಲಿ ಮುಖಂಡರ ಸಭೆಯಲ್ಲಿ ಅಹಿಂದ ಲೀಡರ್ಸ್ ಕೂಡ ಭಾಗಿಯಾಗಿದ್ರು. ಹಾಗಾಗಿ ನವನಗರದ ಖಾಸಗಿ ಹೋಟೆಲ್ನಲ್ಲಿ ಈಗ ಸದ್ಯಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಮತದಾರರನ್ನ ಹೇಗೆ ಸೆಳೆಯೋದು, ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ಬಿಜೆಪಿ ಮತ್ತೆ ಕಾಂಗ್ರೆಸ್ ಏನೆಲ್ಲಾ ಸಭೆಗಳನ್ನ ಮಾಡಬೇಕು, ಎಲ್ಲಾ ಸಭೆಗಳನ್ನ ಮಾಡ್ತಾ ಇದೆ. ಶಾಸಕರು, ಕರ್ನಾಟಕ ಗೃಹ ಸರ್ಕಾರದ ಮಂತ್ರಿಗಳ ಮಾನ್ಯ ಸಚಿವರು, ಸಲಹೆಗಾರರು ಬಿಆರ್ ಪಾಟೀಲ್ ಅದು ಮುಖ್ಯಮಂತ್ರಿಗೆ ತಮ್ಮೆಲ್ಲರ ಪರವಾಗಿ, ಭಾರತದ ಪರವಾಗಿ, ಸಮಾಜದ ಅಭಿವೃದ್ಧಿಯ ಪರವಾಗಿ ಕಳೆದ 3 ವರ್ಷದಿಂದ ಸಮರ್ಪಕವಾಗಿ ಈ ಕಾರ್ಯಕ್ಕಾಗಿ